ನೀವು ಗೋಲ್ಡಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದೀರಾ? ಹಾಗಾದ್ರೆ ನಿಮ್ಮ ಇನ್ವೆಸ್ಟ್ಮೆಂಟ್ ರಿಸ್ಕಲ್ಲಿದೆ. ಇದನ್ನ ನಾನು ಹೇಳ್ತಿಲ್ಲ. ಸೆಬಿ ಈಗ ವಾರ್ನಿಂಗ್ ಲೆಟರ್ನ ಇಶ್ಯೂ ಮಾಡಿದ್ದಾರೆ. ಏನಂತ ಹೇಳ್ತೀನಿ, ಈ ವಿಡಿಯೋನ ಲೈಕ್ ಮಾಡಿ, ಟೂ ಬ್ರದರ್ಸ್ ಫಿನಾನ್ಸ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಲಾಸ್ಟ್ 1 ಇಯರಲ್ಲಿ ಗೋಲ್ಡ್ 50% ಬೆಳೆದಿದೆ. ಅದಕ್ಕೋಸ್ಕರ ನನ್ನಂತ ನಿಮ್ಮಂತ ಸಾಮಾನ್ಯ ಜನರು ಡಿಜಿಟಲ್ ಗೋಲ್ಡಲ್ಲಿ ಇನ್ವೆಸ್ಟ್ ಮಾಡೋದನ್ನ ಶುರು ಮಾಡಿದ್ದಾರೆ. ಇದು ತಪ್ಪಲ್ಲ, ಆದರೆ ಎಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದೀರಾ ಅಂತ ನೋಡ್ಕೊಬೇಕಾಗಿರುತ್ತೆ. ಅದು ಸೆಬಿ ಮತ್ತೆ RBI ಅಂಡರಲ್ಲಿ ಬರುತ್ತಾ ಇಲ್ವಾ ಅಂತ ಚೆಕ್ ಮಾಡ್ಕೊಬೇಕಾಗಿರುತ್ತೆ. ಇವಾಗ ಅಂತ ಅನ್ರೆಗ್ಯುಲೇಟೆಡ್ ಆ್ಯಪ್ಸಲ್ಲಿ ಏನಾದರೂ ನೀವು ಇನ್ವೆಸ್ಟ್ ಮಾಡ್ತಾ ಇದ್ರೆ, ಆ ಕಂಪನಿಗೆ ಏನಾದರೂ ಆದರೆ ನಿಮ್ಮ ಕಂಪ್ಲೀಟ್ ಇನ್ವೆಸ್ಟ್ಮೆಂಟ್ ರಿಸ್ಕಲ್ಲಿ ಇರುತ್ತೆ. ಮತ್ತೆ ಈ ಕಂಪನೀಸ್ ಎಲ್ಲ ಸ್ವಲ್ಪ ಜಾಸ್ತಿ ಪ್ರೈಸಲ್ಲಿ ನಿಮಗೆ ಗೋಲ್ಡ್ನ ಸೆಲ್ ಮಾಡ್ತಾರೆ. ಆದರೆ ನೀವು ಸೆಲ್ ಮಾಡಬೇಕಾದ್ರೆ ತುಂಬ ಕಮ್ಮಿ ಪ್ರೈಸಲ್ಲಿ ಗೋಲ್ಡ್ನ ಬೈ ಮಾಡ್ತಾರೆ. ಜೊತೆಗೆ ತುಂಬ ಟ್ಯಾಕ್ಸಸ್ನ ಕೂಡ ಕಲೆಕ್ಟ್ ಮಾಡ್ತಾರೆ. ಅದಕ್ಕೋಸ್ಕರನೇ ಇವು ಸ್ವಲ್ಪ ರಿಸ್ಕ್ ಆಗಿರುತ್ತೆ. ಮತ್ತೆ ಗೋಲ್ಡಲ್ಲಿ ಸೇಫ್ ಆಗಿ ಎಲ್ಲಿ ಇನ್ವೆಸ್ಟ್ ಮಾಡ್ಬೋದು ಅಂತ ಅಂದರೆ, ಇವಾಗ ನಮ್ಮ ಮಾರ್ಕೆಟಲ್ಲಿ ಗೋಲ್ಡ್ ETF ಇರುತ್ತೆ, ಗೋಲ್ಡ್ ಮ್ಯೂಚುವಲ್ ಫಂಡ್ಸ್ ಇರುತ್ತೆ, ಫಂಡ್ ಆಫ್ ಫಂಡ್ ಇರುತ್ತೆ. ಇವೆಲ್ಲ ಸೇಫ್ ಇನ್ವೆಸ್ಟ್ಮೆಂಟ್ಸ್ ಆಗಿರುತ್ತೆ. ಕಮಿಂಗ್ ಟೈಮಲ್ಲಿ ಗೋಲ್ಡ್ ಯಾವ ಥರ ಬೆಳೆಯುತ್ತೋ ಅದೇ ಥರ ಇಲ್ಲೂ ರಿಟರ್ನ್ಸ್ ವರ್ಕೌಟ್ ಆಗುತ್ತೆ. ಥ್ಯಾಂಕ್ ಯು.